ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಏನು ಗೊತ್ತಾ ಮಾಹಿತಿ ಕೊಡೋಕ್ಕೆ ಬಂದಿರೋದು. ಸಾಮಾನ್ಯವಾಗಿ 1 ಎಕರೆ ವಿಸ್ತೀರ್ಣ ಅಥವಾ 1.5 ಎಕರೆ 2 ಎಕರೆ ವಿಸ್ತೀರ್ಣ ಇತ್ತು ಅಂತ ಹೇಳಿದ್ರೆ ಒಂದೇ ವಿಧವಾದ ಬೆಳೆಗಳನ್ನ ಬೆಳೆದು ಸುಮಾರು ಜನ ಲಾಸ್ಗಳಾಗ್ತಾರೆ, ಸುಮಾರು ಜನ ಸಕ್ಸಸ್ ಆಗ್ತಾರೆ. ಹಂಗಂತ ಹೇಳ್ಬಿಟ್ಟು ಒಂದೇ ಬೆಳೆ ಬೆಳೆಯೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಒಂದೇ ಬೆಳೆ ನಾವು ಬೆಳೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸರ್ತಿ ಅದಕ್ಕೆ ತಕ್ಕದಾದ ರೇಟ್ ಇದ್ಬಿಟ್ರೆ ಖಂಡಿತ ಒಳ್ಳೆ ಉತ್ತಮವಾದ ದುಡ್ಡು ಆಗೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಹೋದರೆ ಒಂದೇ ಸಲ ಕೈ ಸುಟ್ಕೊಳ್ಳೋಂಥ ಕೆಲಸಗಳಾಗ್ತದೆ. ಅದಕ್ಕೆ ಇಲ್ಲಿ ರೈತರೆಲ್ಲ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ಕಡೆ ಪುಟ್ಟ ಜಮೀನುಗಳು ಎಕರಾರ್ಗಟ್ಟಲೆ ಅದು ಇಲ್ಲ ಅಂದ್ಕೊಳ್ಳಿ, ಚಿಕ್ಕದಾಗಿ ಜಮೀನುಗಳೈತೆ. ಆ ಚಿಕ್ಕ ಜಮೀನುಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ 2-3 ಥರವಾದ ಬೆಳೆಗಳನ್ನ ಬೆಳೀತಾರೆ. ಆ ಥರ ಒಂದು ಕಾನ್ಸೆಪ್ಟನ್ನ ಇವಾಗ ನಿಮಗೆ ಒಂದು ಪರಿಚಯ ಮಾಡೋದಕ್ಕೆ ವಿಡಿಯೋದಾಗ ಬಂದಿರೋದು. ಯಾಕಂತ ಹೇಳಿದ್ರೆ ಒಂದೇ ಥರ ವಿಡಿಯೋಗಳು ನೀವು ನೋಡಿ ಬೇಜಾರಾಗಿ ಹೋಗಿರ್ತೀರ. ಅದಕ್ಕೆ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿ ಕೊಡೋಕ್ಕೆ ಬರ್ತಾ ಇರೋದು. ಇಲ್ಲಿ ನೋಡೋದಾದರೆ ಇದು ನಮ್ಮ ಕೆರೆ ಪಕ್ಕದಲ್ಲಿ ಅಂಗಳದಲ್ಲಿ ಇರೋಂಥ ಒಂದು ತೋಟದಲ್ಲಿ ನಾವು ಇದ್ದೀರಿ ಇವಾಗ. ಈಗ ಇಲ್ಲಿ ನೀವು ಗಮನಿಸ್ತಾ ಇರೋವಂಥ ಬೆಳೆ ಯಾವುದಪ್ಪ ಅಂತ ಹೇಳಿದ್ರೆ ಸೆಂಟೆಲ್ಲೋ ಸೇವಂತಿಗೆ ಇನ್ನೇನು ನಿಮಗೆಲ್ಲ ಆಲ್ಮೋಸ್ಟು ಚೆನ್ನಾಗಿ ಫೆಮಿಲಿಯರ್ ಆಗಿರ್ತದೆ. ಇನ್ನು ಸಾಮಾನ್ಯವಾಗಿ ಇದರಲ್ಲಿ ಬಂದು ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರೋ ಪ್ರಾಬ್ಲಮ್ ನಿಮಗೆಲ್ಲ ಗೊತ್ತೇ ಆಯ್ತಲ್ಲ, ಏನು ಹೇಳಿ, ಗಿಡ ಸಾಯೋದು ಇಂಥವೆಲ್ಲ ಇರ್ತದೆ. ಇವಾಗ ಏನಂತ ಹೇಳಿದ್ರೆ ರೈತರು ಗಿಡ ಸಾಯ್ತದೆ ಅಂತ ಹೇಳ್ಬಿಟ್ಟು ಅದನ್ನೇನು ಬಿಡೋದಿಲ್ಲ, ಅದನ್ನು ಮಾಡ್ತಾರೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಡ್ರಿಂಚಿಂಗ್ಗಳು ಇನ್ನೊಂದು ಮತ್ತೊಂದು ಕೊಟ್ಟು ಏನೋ ಒಂದು ಮಾಡಿ ಕಾಪಾಡ್ಕೊತಾರೆ ಸ್ನೇಹಿತರೆ. ಇವಾಗ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಬಿಡೋಕ್ಕಾಗಲ್ವಲ್ಲ, ಅದಕ್ಕೆ ಪ್ರಯತ್ನ ಮಾಡೋದನ್ನು ರೈತರು ಬಿಡೋದಿಲ್ಲ. ಇನ್ನು ಲೈಟಿಂಗ್ ವಿಚಾರಕ್ಕೆ ನೋಡೋದಾದರೆ ಲೈಟಿಂಗ್ಗಳು ಹಾಕವ್ರೆ ಸುಮಾರು 15 ಅಡಿಗೆ ಒಂದೊಂದು ಸಾಲುಗಳನ್ನ. 15 ಅಡಿಗಿಲ್ಲ, ಇವರು ಬಂದು ಒಂದು ಬೆಡ್ ಬಿಟ್ಟು ಒಂದು ಬೆಡ್ಗೆ ಹಾಕ್ಕೊಂಡಿದ್ದಾರೆ ನೋಡಿ. ಈ ಲೈನಲ್ಲಿ ಐತೆ, ಈ ಲೈನ್ ಬಿಟ್ಟರೆ ಈ ಕಡೆ ಲೈನಲ್ಲಿ ಐತೆ. ಇನ್ನು ಸಾಲಿಂದ ಸಾಲು ಕಾಂತ್ರಗಳು ನೋಡೋದಾದರೆ ಆರಾಮಾಗಿ ಕೊಟ್ಬಿಟ್ಟವ್ರೆ, ಸುಮಾರು 5 ಅಡಿ ಐತೆ. ಇನ್ನು ಬೆಡ್ಡಿಂದ ಬೆಡ್ ಕಾಂತ್ರಗಳು ಇದು ಇನ್ನು ಸಸಿಯಿಂದ ಸಸಿ ಕಾಂತ್ರಗಳು ನೋಡೋದಾದರೆ 1.25 ಅಡಿ ಜಿಗ್ಜಾಗ್ ಫಾರ್ಮೆಟಲ್ಲಿ ಹಾಕಿರ್ತಾರೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಥರನೇ ಒಂದು ಸ್ವಲ್ಪ ಇದಾಗಿರಬೇಕು. ಇನ್ನು ಕೋಲ್ಡ್ ಕ್ಲೈಮೇಟಲ್ಲಿ ಬಂದಾವಾಗ ಸಿಂಗಲ್ ಗಿಡಗಳು ಹಾಕಿದ್ರೆ ಅಷ್ಟೊಂದು ಇಳುವರಿ ಸಿಕ್ಕಲ್ಲ. ಅದಕ್ಕೇನು ಮಾಡ್ತಾರೆ, ಡಬಲ್ ಗಿಡಗಳನ್ನ ಈ ಥರ ಹಾಕೊಂಬಿಟ್ರೆ ಚೆನ್ನಾಗಿ ಇಳುವರಿ ಅನ್ನೋದನ್ನ ತಗೊಬೋದು ಸ್ನೇಹಿತರೆ. ಈ ಗಿಡಕ್ಕೆ ಬಂದು ಇವಾಗ ಆಲ್ಮೋಸ್ಟು ಆಗಿದೆ, ಒಂದು 25-30 ದಿನ ಆಗೈತೆ. ಫಸ್ಟ್ ಪಿಂಚಿಂಗ್ ಅನ್ನೋದು ಮಾಡಿದ್ದಾರೆ. ಪಿಂಚಿಂಗ್ ಅಂತ ಹೇಳಿದ್ರೆ ಗೊತ್ತೇ ಇರ್ತದಲ್ಲ. ಇವಾಗ ನೋಡಿರಿ, ಇಲ್ಲಿ ಮೇಲೆ ಬಂದಿರೋಂಥ ಚಿಗುರನ್ನ ಮುರಿದಿರೋದು. ಇದನ್ನು ಮುರಿದಿದ ತಕ್ಷಣ ಏನಾಗೈತೆ ನೋಡ್ರಿ, ಲಾಕುಗಳು ಈ ಸೈಡ್ಗಳಾಗಿ ಎಷ್ಟು ಚೆನ್ನಾಗಿ ಬಂದೈತೆ. ಇಲ್ಲೊಂದು ಲಾಕು ಇದ್ರ ಕೆಳಗಡೆ ಲಾಕುಗಳು ನೋಡಿ ಈ ಥರ ಬರ್ಬೇಕಂತ ಹೇಳಿದ್ರೆ ಪಿಂಚಿಂಗ್ ಮಾಡೋದು ತುಂಬಾ ಮುಖ್ಯ. ಪಿಂಚಿಂಗ್ ಮಾಡೋದು ಎಷ್ಟು ಮುಖ್ಯ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ. ಪಿಂಚಿಂಗ್ ಮಾಡಿದ್ದಾಗಿದ್ದ ತಕ್ಷಣ ಏನಾಗ್ತದೆ, ಈ ಸೈಡ್ಗಳಾಗೆಲ್ಲ ಲಾಕುಗಳು ಬಂದುಬಿಡ್ತದೆ. ಇದನ್ನು ಒಂದು 20-25 ದಿನ, ಕೆಲವೊಬ್ಬರು 25-30 ದಿನಕ್ಕೆಲ್ಲ ಮಾಡ್ತಾರೆ. ಈ ಥರ ಮಾಡಿದ ತಕ್ಷಣ ಏನಾಗುತ್ತೆ, ಸೈಡ್ ಲಾಕ್ಗಳೆಲ್ಲ ಬೇಗನೆ ಓಪನ್ ಆಗಿಬಿಡ್ತದೆ. ಇಲ್ಲ ಪಿಂಚಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಗಿಡ ಏನಾಗುತ್ತೆ, ಹೈಟಾಗಿ ಕೋತ್ ಗಿಡ ಇದ್ದಂಗೆ ಇಷ್ಟುದ್ದ ಎದ್ದೊಳ್ತದೆ. ಆಮೇಲೆ ಎದ್ದು ನಿಧಾನಕ್ಕೆ ಲಾಕ್ ಹೊಡಿಯೋ ಪಟ್ಕ ಗಿಡ ಬೆಳವಣಿಗೆ ಅಷ್ಟಕ್ಕಷ್ಟೇ ಇರ್ತದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡೋರು ಅಂತೇಳ್ಬಿಟ್ಟು. ಇನ್ನು ಇದಾದಮೇಲೆ ಇನ್ನೇನೇನು ಬೆಳೆ ಮಾಡೋರು ಅಂತೇಳ್ಬಿಟ್ಟು ಹಂಗೆ ಹೋಗೋಣ. ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ಈ ಕಳೆಗಳು ಬಾಧೆಗಳ್ಗೆ ಈ ಲೇಬರ್ಗಳು ಸಿಕ್ಕಲ್ಲ. ಇವಾಗ ಮೊದಲು ಸಿಗ್ತಾ ಇದ್ದಂಗೆ ಸಿಕ್ಕಿದ್ರೆ ಆರಾಮಾಗಿ ಕಳೆಗಿಳೆ ಒರೆಸ್ಕೊಂಡು ಇರ್ಬೋದಾಗಿತ್ತು. ಇವಾಗ ಕಳೆ ಅನ್ನೋದೇ ದೊಡ್ಡ ಸಮಸ್ಯೆ ರೈತರಿಗೆ ಕಾಡೋದಲ್ಲ. ಅದಕ್ಕೇನು ಮಾಡೋರು ನೋಡ್ರಿ, ಇಲ್ಲಿ ಆರಾಮಾಗಿ ವೀಡ್ ಮ್ಯಾಟ್ ಹಾಕಿಬಿಟ್ಟವ್ರೆ. ವೀಡ್ ಮ್ಯಾಟ್ ಬಂದು ಇದು 3 ಅಡಿದು ಹಾಕ್ಕೊಂಡವ್ರೆ. ಈ 3 ಅಡಿ ವೀಡ್ ಮ್ಯಾಟ್ ಬಂದು ನಿಮಗೆ ರೇಟ್ಗಳು ಹೇಳೋದಾದರೆ ಒಂದು 400 ಮೀಟ್ರು ರೋಲ್ಗಳೇನೋ ಬರ್ತದಂತೆ. 1 ಮೀಟ್ರಿಗೆ ಬಂದು 21-21.5 ರೂಪಾಯಿ ಈ ಥರ ರೇಟ್ಗಳು ಇರ್ತದೆ ಸ್ನೇಹಿತರೆ. ಇಲ್ಲಿ ಹಾಕಿರೋದು ನೋಡ್ರಿ, ಇದು ಬಂದು 1 ಮೀಟ್ರದ್ದು ಅಂದರೆ 3 ಅಡಿ ಬರ್ತದೆ ನೋಡ್ರಿ. ಈ ಥರ ನೀಟಾಗಿ ಹಾಕ್ಕೊಂಬಿಟ್ರೆ ಯಾವುದೇ ರೀತಿಯಾದ ಕಳೆ ತೊಂದರೆ ಇರಲ್ಲ. ಕೂಲಿಯವ್ರ ಕಾಸುಗಳೆಲ್ಲ ಜಾಸ್ತಿ ಉಳಿತಾಯ ಆಗುತ್ತದೆ. ಇವಾಗ ಒಂದು ಎಕರೆಗೆ ವೀಡ್ ಮ್ಯಾಟ್ ಹಾಕ್ಬೇಕಂದ್ರೆ ಒಂದು 50-55 ಸಾವಿರ ಆಗ್ತದೆ. ಒಪ್ಕೊತೀನಿ, ಫಸ್ಟ್ ಟೈಮ್ ಹಾಕೋವಾಗ ಜಾಸ್ತಿ ಅನ್ನಿಸ್ತದೆ. ಆದರೆ ಒಂದು ಸಲ ಹಾಕ್ಬಿಟ್ರೆ ಸುಮಾರು ಒಂದು 3-4 ವರ್ಷ ಇಲ್ಲ 5 ವರ್ಷ ಇರ್ತದೆ. ನಾವು ಎಷ್ಟು ಬೆಳೆಗಳಿಗೆ ಹಾಕ್ಕೊಬೋದು, ಒಂದು ವರ್ಷದಲ್ಲಿ 3 ಬೆಳೆ ತೆಗೆದ್ರೆ 3 ಬೆಳೆಗೂ ಹಾಕ್ಕೊಬೋದು. ಇದನ್ನ ಹಾಕ್ಕೊಂಡ್ರೆ ಏನಾಗುತ್ತಿಲ್ಲರಿ, ಆರಾಮಾಗಿ ಕಳೆ ವರ್ಷ ದುಡ್ಡೆಲ್ಲ ಉಳಿತಾಯ ಆಗುತ್ತದೆ. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಮಳೆಗಾಲದಾಗ ಅಂತ ಹೇಳಿದ್ರೆ ಜಾಸ್ತಿ ಏನು ನೀರುಗಳು ಅಷ್ಟೊಂದು ಹೋಗೋದಿಲ್ಲ. ಇನ್ನೊಂದೇನಂದರೆ ನೆಲ ಉಸಿರಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಇದರಲ್ಲಿ. ಆ ರೀತಿ ಏನು ತೊಂದರೆ ಆಗೋದಿಲ್ಲ. ಇವಾಗ ನೋಡ್ರಿ, ಇಲ್ಲೆಲ್ಲ ಗಾಳಿ ಚೆನ್ನಾಗಿ ಆಡ್ತದೆ. ಜೊತೆಗೆ ಇದು ಅಷ್ಟೇ, ವೀಡ್ ಮ್ಯಾಟಲ್ಲೂ ಅಷ್ಟೇ ಸ್ವಲ್ಪ ಇದಾಗಿ ಕೊಟ್ಟಿರ್ತಾರೆ. ಇದರಲ್ಲೂ ಒಂದು ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆನ್ಸಿ ಥರ, ಅಂದರೆ ಜಾಸ್ತಿ ಟ್ರಾನ್ಸ್ಫರ್ ಆಗಿಲ್ಲ, ಒಂದು ಸ್ವಲ್ಪ ಪರವಾಗಿಲ್ಲ, ದೂರ ಇದೆ. ಕೆಲವೊಂದು ಬಂದು GSM ಜಾಸ್ತಿ ಇರೋದು ಬೇಕಾದರೆ ನಿಮಗೆ ಜಾಸ್ತಿ ಮಂದಕ್ಕಿರ್ತದೆ. ಅದೇನಾದರೂ ಹಾಕ್ಕೊಂಡ್ರೆ ಸ್ವಲ್ಪ ಇದನ್ನಿಸ್ತದೆ ನೋಡಿರಿ. ಎಷ್ಟು ಚೆನ್ನಾಗೈತೆ ನೀಟಾಗಿ ಓಡಾಡೋದಕ್ಕೆ. ಏನಂತ ಹೇಳಿದ್ರೆ ಸುಮಾರು ಜನ ಕಾಮೆಂಟ್ ಮಾಡ್ತಾರೆ, ಇದ್ರ ಕೆಳಗಡೆ ಹಾವು ಹೋದರೆ ಏನು ಮಾಡೋದು ಹಂಗೆ ಅಂತ. ಈ ಬಿಸಿ ಏನಾಗ್ತದೆ, ಬೇಗ ಈ ಬ್ಲಾಕ್ ಹೀರ್ಕೊತದಲ್ಲ, ಬಿಸಿ ಜಾಸ್ತಿ ಆದರೆ ಒಳಗಡೆ ಎಲ್ಲ ಹಾವುಗಳಿರಲ್ಲ, ಓಡ್ಬಿಡ್ತಾವೆ ಅವು. ಆದ್ರೂ
ನಾವು ಓಡಾಡುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಗಿಡ್ಕೊಂಡು ಓಡಾಡೋದು ಉತ್ತಮ. ಇನ್ನೇನು ಮಾಡ್ತೀರಾ, ಕೂಲಿಯವರು ಇಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ಒಂದು ಪ್ಲಾನ್ಗಳು ಮಾಡಬೇಕು. ಇನ್ನು ಇದನ್ನು ಇವರು ಬಂದು ಹಾಕಿರೋದು ನೋಡ್ರಿ, ಬೆಡ್ಡಿಂದ ಬೆಡ್ಕ ನೀಟಾಗಿ ಹೊಂದಾಣಿಕೆ ಆಗೋ ಥರ ಹಾಕ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ ನೀಟಾಗಿ ಇದನ್ನು ಕಡ್ಡಿಗಳಿಗೆ ಒಂದೊಂದು ತಂಗುಸ್ ಹಾಕಿ ನೀಟಾಗಿ ಸೈಡ್ಗಳಿಗೆ ಕಟ್ಕೊಂಬಿಟ್ಟವ್ರೆ. ಗಾಳಿ ಬಂದ್ರೂ ಎತ್ತಬಾರ್ದು, ಸೈಡ್ಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತಂಗುಸ್ಗಳಾಗ ಒಂದೊಂದು ಗಂಟೆಗಳು ಹಾಕ್ಬಿಟ್ಟವ್ರೆ. ಇಷ್ಟೊತ್ತು ಒಂದು ಚಾಮಂತಿ ಗಿಡದ ಮಾತಾಡಿದ್ರೆ ಇನ್ನು ಏನು ಬೆಳೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಪಕ್ಕದಾಗ ನೋಡೋದಾದರೆ ಪಿಂಚ್ ಗಿಡ ಐತೆ. ಪಿಂಚ್ ಗಿಡ ಆಡು ಭಾಷೆನಾಗ ಪಿಂಚ್ ಗಿಡ ಅಂತಾರೆ, ಇಲ್ಲಾಂದರೆ ಬೀನ್ಸ್ ಬೆಳೆ ಅಂತ ಹೇಳ್ತಾರೆ. ಸೊ ಬೀನ್ಸ್ ಬೆಳೆಗಳು ಬಂದು ಸ್ವಲ್ಪ ಕೋಲ್ಡ್ ಕ್ಲೈಮೇಟಲ್ಲಿ ಗಿಡ ಒದರೋದು ಸ್ವಲ್ಪ ನಿಧಾನನೇ. ಅಂದರೆ ಬೇಸಿಗೆಗೆ ಮುಂಚೆ ಇದನ್ನು ಗಿಡ ಮಾಡ್ಕೊಂಬಿಟ್ರೆ ಒಳ್ಳೇದಲ್ಲ. ನೋಡಿರಿ ಇಷ್ಟು ಮಾತ್ರ ಗಿಡ ಆಗೈತೆ. ಇನ್ನು ಇದು ಈ ಕೋಲ್ಡ್ ಕ್ಲೈಮೇಟ್ ಮುಗಿಯೋಪಟ್ಟು ಆರಾಮಾಗಿ ಶಾಂಪಲ್ಗೆ ಬಂದುಬಿಡ್ತದೆ. ಅವಾಗ ಏನಾಗ್ತಾರೆ, ಇಳುವರಿನಾಗ ಚೆನ್ನಾಗಿ ಇದಿರ್ತದೆ. ಬಿಸಿ ಟೆಂಪ್ರೇಚರ್ ರೈಸ್ ಆದಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ತದೆ, ಟೆಂಪ್ರೇಚರ್ ರೈಸ್ ಆಗಿದ ತಕ್ಷಣ ಹೂವು ಉದುರೋದೆಲ್ಲ ಜಾಸ್ತಿ ಆಗುತ್ತದೆ. ಇನ್ನು ಬೀನ್ಸಾಗ ಸಾಮಾನ್ಯವಾಗಿ ಕಾಡೋದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ಗಳಲ್ಲಿ ಈ ಕಾಂಡ ಕೊಳೆ ರೋಗ ನೋಡ್ತಿರ್ಬೋದು. ಈ ಕಾಂಡದ ಹತ್ರ ಕುಲ್ಲೋಗ್ಬಿಟ್ಟು ಆ ಗಿಡನೇ ಒಣಗೋಗ್ತದೆ. ಇದಕ್ಕೇನಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗಾಗ ಒಂದು 10 ದಿನ ಟೈಮಲ್ಲಿ ಒಂದ್ಸಲ ಡ್ರಿಂಚಿಂಗು, ಆಮೇಲೆ ಒಂದು 20ರಿಂದ 30 ದಿನಕ್ಕೆ ಇನ್ನೊಂದು ಡ್ರಿಂಚಿಂಗ್ ಕೊಟ್ಬಿಟ್ರೆ ಗಿಡ ಸಾಯೋದನ್ನು ಕಂಟ್ರೋಲ್ ಮಾಡ್ಬೋದು. ಇವಾಗ ಇಷ್ಟೊತ್ತು ವೀಡ್ ಮ್ಯಾಟ್ ಬಗ್ಗೆ ಮಾತಾಡಿದ್ರಲ್ಲ, ಇಲ್ಲಿ ನೋಡಿರಿ, ಇಲ್ಲಿ ಕಳೆ ನೋಡಿರಿ ಎಷ್ಟೈತೆ ಅಂತ ಹೇಳ್ಬಿಟ್ಟು. ಇವಾಗ ಇವರು ವೀಡ್ ಮ್ಯಾಟ್ ಹಾಕಿದರೆ ಈ ಕಳೆ ಒರೆಸೋದೆಲ್ಲ ತೋರಿಸ್ಬೋದಲ್ಲ. ಇಲ್ಲಿ ನೋಡಿರಿ ಎಷ್ಟೈತೆ ಗುಡ್ಡೆ ಅಂತ, ಗುಡ್ಡೆಗಳು ಹೊರದು ಹಾಕಿದ್ದಾರೆ. ಇದನ್ನೆತ್ತೆ ಆಚೆಗೆ ಹಾಕ್ಬಿಡ್ಬೇಕು. ಇಲ್ಲಾಂದರೆ ಇಲ್ಲೇ ಏನಾದರೂ ಇತ್ತಂತ ಹೇಳಿದ್ರೆ ಇದು ಚೆನ್ನಾಗಿ ಕೊಳೆತ ಈ ಮಂಜು ತ್ಯಾಮಕ್ಕಾಗಿ ಏನಾದರೂ ಕೊಳೆತ್ರೆ ಗಿಡಗಳಿಗೂ ರೋಗಗಳು ಬಂದುಬಿಡ್ತದೆ. ನೋಡಿರಿ ಇವಾಗ ಚಾಮಂತಿ ಆಯಿತು, ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಹಾಕವ್ರೆ. ಇವಾಗ ಬೀನ್ಸ್ ಒಂದು ಸ್ವಲ್ಪ ಹಾಕವ್ರೆ, ಇನ್ನೂ ಒಂದು ಬೆಳೆ ಹಾಕವ್ರೆ, ಅದನ್ನು ತೋರಿಸ್ತೀನಿ. ಬೀನ್ಸ್ ನೋಡೋದಾದರೆ ಈ ಥರ ಇದೆ ನೋಡಿರಿ. ಈ ಥರನೇ ಇರಬೇಕು, ರಂಗೋಲಿ ಇಲ್ದಿರ, ತ್ರಿಪ್ಸ್ ಇಲ್ದಿರ ಕ್ಲೀನಾಗಿ ಬೆಳೆನ ಕಾಪಾಡ್ಕೊಬೇಕು. ನೋಡಿ ವೀಡ್ ಮ್ಯಾಟ್ ಹಾಕ್ಕೊಂಡ್ರೆ ಎಷ್ಟು ಉಪಯೋಗ ಇರ್ತದಂತ ನೋಡಿದ್ರಲ್ಲ. ನೋಡಿರಿ ಇಲ್ಲೇ ಐತೆ ನಿಮ್ಗೆ ಉದಾಹರಣೆ. ಸೊ ಅದಕ್ಕೆ ಮಾತ್ರ ಹಾಕ್ಕೊಂಡವ್ರೆ, ಆಮೇಲೆ ಇದಕ್ಕೆ ಹಾಕ್ಕೊತಾರೆ ನೋಡೋಣ. ಇನ್ನು ಬೀನ್ಸ್ದಾಗ ಹೇಳಿದ್ನಲ್ಲ, ಅದು ಸ್ಟಾರ್ಟಿಂಗಲ್ಲಿ ಡ್ರಿಂಚಿಂಗ್ ಮಾಡ್ಕೊಬೇಕು, ಆಮೇಲೆ ತ್ರಿಪ್ಸು ಅದರಷ್ಟು ಕಂಟ್ರೋಲ್ ಮಾಡ್ಕೊಬೇಕು, ಆಮೇಲೆ ಔಷಧಿಗಳರಷ್ಟು ಇದಕ್ಕೆ ಫ್ಲವರ್ ಡ್ರಾಪ್ ಅಂಥದಕ್ಕೆಲ್ಲರಷ್ಟು ಗೊಬ್ಬರಗಳು ಅದು ಮ್ಯಾನೇಜ್ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಬೆಳೆ ಮಾಡ್ಕೊಬೋದು. ರೇಟ್ಗಳು ಕಡಿಮೆ ಇದ್ರೇನು ಪರವಾಗಿಲ್ಲ, ಒಂದು ಸ್ವಲ್ಪ ಇಳುವರಿ ಚೆನ್ನಾಗಿ ಬಂದರೆ ಚೆನ್ನಾಗಿರ್ತದೆ. ಇವಾಗ 2 ಬೆಳೆ ನೋಡಿದ್ರೆ, ಇವಾಗ 3ನೇ ಬೆಳೆ ನೋಡೋದಾದರೆ ಇಲ್ಲೇ ಇದು ನೋಡ್ತಾಯಿದ್ದೀರಾ, ಹಸಿರು ಕೋಸು ಬ್ರೋಕ್ಲಿ ನೋಡಿ. ಇವಾಗ ತಾನೇ ನೀರು ಬಿಟ್ಬಿಟ್ಟು ನಿಲ್ಸವ್ರೆ. ಯಾವ ಥರ ಇದೆಯಪ್ಪ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ನು. ಇದು ಜಾಸ್ತಿ ಒಂದು ಕೋಲ್ಡ್ ಕ್ಲೈಮೇಟಲ್ಲಿ ನೀವು ಇದರಲ್ಲಿ ಡ್ರಿಪ್ಪಲ್ಲೂ ಬೆಳೀತಾರೆ ಕೆಲವೊಬ್ಬರು. ಆದರೆ ಜಾಸ್ತಿ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಬರಬೇಕಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನಾಗಿ ಮಾಡೋದು ಉತ್ತಮ. ಸಾಲುಗಳಿಂದ ಸಾಲುಗಳಿಗೆ ಅಂತರ ಚೆನ್ನಾಗಿ ಕೊಟ್ಕೊಬೇಕು, ಯಾಕಂದರೆ ಓಡಾಡೋದಕ್ಕೆಲ್ಲ ಅನುಕೂಲ ಆಗಬೇಕಲ್ಲ. ಅದಕ್ಕೆ ಇವ್ರು ಕೊಟ್ಟಿರೋ ಸಾಲಿಂದ ಸಾಲಕ್ಕೆ ಅಂತರಗಳು ನೋಡೋದಾದರೆ ಸೇಮ್ ಬೆಡ್ ಥರ ಕೊಟ್ಟಿರ್ತಾರೆ. ಸಾಲಿಂದ ಸಾಲಕ್ಕೆ ಒಂದು 4ರಿಂದ 5 ಅಡಿ ಕೊಟ್ಟಿರ್ತಾರೆ, ಯಾಕಂದರೆ ಇದು ಜಾಸ್ತಿ ಅಗಲ ಬರ್ತದೆ. ನಾಮದಾರಿ ವೆರೈಟಿ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಅಗಲ ಬರ್ತದೆ. ಜೊತೆಗೆ ಇದರಲ್ಲಿ ಇನ್ನೊಂದು ವೆರೈಟಿ ಬಂದು ಲಕ್ಕಿ ವೆರೈಟಿ ಇರ್ತದೆ. ಇನ್ನು ಸಾಮಾನ್ಯವಾಗಿ ಔಷಧಿ ಹೊಡೆಯೋದಕ್ಕೆ ಓಡಾಡೋದಕ್ಕೆ ಸ್ವಲ್ಪ ಇದಾಗಬೇಕಂತ ಹೇಳ್ಬಿಟ್ಟು ಈಗ ನೋಡಿರಿ, ಅಲ್ಲೊಂದು ಬೆಡ್ ಸೆಂಟ್ರಾಗ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡವ್ರೆ. ಇಲ್ಲಿ 2 ಬೆಡ್ ಐತೆ, ಇಲ್ಲಿ 2 ಬೆಡ್ ಆದಮೇಲೆ ಇನ್ನೊಂದು ಬೆಡ್ ಸೆಂಟ್ರಿಗೆ ಒಂದು ಸ್ವಲ್ಪ ಗ್ಯಾಪು. ಔಷಧಿ ಹೊಡೆಯೋದಕ್ಕೆ ಓಡಾಡೋದಕ್ಕೆಲ್ಲ ಅನುಕೂಲವಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಮೆಥಡ್ನ ಮಾಡ್ಕೊಂಡಿರ್ತಾರೆ. ಇನ್ನು ಹೇಳಿದ್ನಲ್ಲ, ಇದರಲ್ಲಿ 2 ವೆರೈಟಿ ಐತೆ, ಲಕ್ಕಿ ಮತ್ತು ನಾಮದಾರಿ, ಇವೆರಡೇ ಜಾಸ್ತಿ. ಇದು ಕೆಲವೊಂದು ಸಲ ಏನಂತ ಹೇಳಿದ್ರೆ ರೇಟ್ಗಳಿದು ಒಂದೊಂದು ಕೆ ಜಿ ಬೆಲೆ ಬಂದು 150ರಿಂದ 180, 190, 200 ರೂಪಾಯಿವರೆಗೂ ಮಾರಿರೋದು ಐತೆ. ಕಡಿಮೆ ಬೆಲೆ ಅಂತ ಹೇಳಿದ್ರೆ 25, 30 ಈ ಥರ ಮಾರಿರೋದು ಐತೆ. ಸೊ ಇದು ಆವ್ರೇಜ್ ಒಂದು ಅಂದಾಜು ಬೆಲೆ ನೋಡೋದಾದರೆ ಒಂದು 50 ಮೇಲ್ಪಟ್ಟು 50ರಿಂದ 100 ರೂಪಾಯಿ ಇದ್ದರೆ ಏನು ಲಾಸ್ ಇಲ್ದಿರ ಬೆಳಿಬೋದು. ಸಿಂಪಲ್ಲಾಗಿ ಬೆಳ್ಕೊಬೋದು. 2-2.5 ತಿಂಗಳಿಗೆ ಬೆಳೆ ಕಂಪ್ಲೀಟ್ ಆಗುತ್ತದೆ. ಸೊ ಇದೊಂದು ನೋಡಿರಿ, ಈ ಚಿಕ್ಕದಾಗಿ ಇವಾಗ ಅಲ್ಲಿ ನೋಡಿ, ಅಲ್ಲಿ ಬೀನ್ಸು, ಆಮೇಲೆ ಸೇವಂತಿಗೆ, ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಏನೋ ಬ್ರೋಕ್ಲಿ. ಈ ಥರ ಮಾಡ್ಕೊಂಡಿದ್ದೆ ಆದರೆ ಒಂದ್ರಾಗ ರೇಟ್ ಸಿಕ್ಕಿಲ್ಲ ಅಂದ್ರೇನು ಇನ್ನೊಂದ್ರಾಗ ನಮ್ಗೆ ವರ್ಕೌಟ್ ಆಗ್ತದಲ್ಲ. ಸೊ ಆ ಥರ ನಾವು ಮೇಂಟೈನ್ ಮಾಡ್ಕೊಬೋದು. ಲಾಸ್ ಇಲ್ದಿರ ಕೃಷಿ ಮಾಡಬೇಕಂದ್ರೆ ಈ ಮೆಥಡ್ಗಳನ್ನ ಫಾಲೋ ಮಾಡಿಕೊಂಡ್ರೆ ಉತ್ತಮ. ಇರೋ ಜಾಗದಲ್ಲೇ ಒಂದು 2, 3, 4 ವಿಧವಾದ ಬೆಳೆಗಳನ್ನ ಹಾಕ್ಕೊಂಡು ಬೆಳೆದ್ರೆ ಖಂಡಿತ ಲಾಸ್ ಇಲ್ದಿರ ಒಂದು ಇದು ಮಾಡ್ಬೋದು ಅಂತ ಹೇಳ್ತಾ, ಈ ಮಾಹಿತಿ ಏನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.